ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಹನಾ. ಸೊ ನಾನಿವತ್ತು ಬಂದಿದ್ದೀವಿ ಚಿಕ್ಕಮಗಳೂರು ರೆಸಾರ್ಟಿಗೆ, ಆರೋಹ ರೆಸಾರ್ಟಿಗೆ ಬಂದಿದ್ದೀವಿ. ಸೊ ಇವಾಗ ನಾವು ಮಾರ್ನಿಂಗ್ ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಕಾಫಿ ಆ್ಯಂಡ್ ಚಿಕ್ಕ ಒಂದು ಸ್ನ್ಯಾಕ್ಸ್ ಇರುತ್ತೆ, ಅದನ್ನು ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಈ ರೆಸಾರ್ಟ್ ಅಂತ. ಜಸ್ಟ್ ಟಾಪ್ ವ್ಯೂ ಅಷ್ಟೇ, ಇದು ಇನ್ನು ತುಂಬ ಇದೆ ನೋಡೋದು. ತೋರಿಸ್ತೀನಿ. ಚಿಕ್ಕದಾದೊಂದು ಕೆರೆ ಥರ ಇದೆ. ಸೊ ಇಲ್ಲಿ ಬೋಟಿಂಗ್ ಕೂಡ ಇದೆ ಮತ್ತು ಇಲ್ಲಿ ಜಿಪ್ ಲೈನರ್ ಕೂಡ ಇದೆ. ಸೊ ನಾವು ನಿನ್ನೆ ಆಡಿದ್ವಿ, ಅದನ್ನು ಕ್ಯಾಪ್ಚ್ ಕೂಡ ಹಾಕ್ತೇನೆ. ಮತ್ತು ಇಲ್ಲೆಲ್ಲ ರೆಸಾರ್ಟ್ ಇದೆ, ಅದು ನಮ್ಮ ಹೋಟೆಲ್. ಸ್ನ್ಯಾಕ್ಸ್, ಡಿನ್ನರ್, ಲಂಚ್ ಎಲ್ಲ ಅಲ್ಲೇ ಸಿಗುತ್ತೆ ನಮಗೆ. ಸೊ ಆ್ಯಂಡ್ ಇಲ್ಲಿ ಬಂದರೆ ಇಲ್ಲೆಲ್ಲ ಉಳ್ಕೊಳ್ಳೋಕ್ಕೆ, ಸ್ಟೇ ಆಗೋಕ್ಕೆಲ್ಲ ರೂಮ್ಸ್ ಇದೆ. ತುಂಬ ಚೆನ್ನಾಗಿದೆ ಈ ರೆಸಾರ್ಟ್. ಆ್ಯಂಡ್ ಇದು ನಮ್ಮ ಬ್ರದರ್ ಸುಭಾಷ್. ಓಕೆ, ಆ್ಯಂಡ್ ನಾವು ಅಲ್ಲಿಂದ ಬಂದಿದ್ದು. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಒಂದು ಮಧ್ಯೆ ಸೆಂಟರಲ್ಲಿ ಇರುವಂತಹ ಟಾಪ್ಸ್ ವೇವ್ ಅಂತಲೇ ಹೇಳ್ಬೋದು. ತುಂಬಾ ಗೇಮ್ಸ್ ಆ್ಯಕ್ಟಿವಿಟೀಸ್ ಇದೆ. ಅಲ್ಲೆಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲೆಲ್ಲ ತುಂಬ ಗೇಮ್ಸ್ಗಳಿದ್ದಾವೆ. ಸೊ ಇನ್ನೂ ತುಂಬ ಚೆನ್ನಾಗಿದೆ. ನೋಡಿ, ಸೆಂಟರ್ ಪಾಯಿಂಟಲ್ಲಿ ಇದೊಂದು ಕೂತ್ಕೊಳ್ಳೋಕೆ ಇದು ಹಾಕಿದ್ದಾರೆ. ಎಲ್ಲ ಚೆನ್ನಾಗಿದೆ. ಯಾರು ಇಷ್ಟ ಇದ್ದರೆ ಅದೊಂದು ಇಲ್ಲಿ ಒಂದ್ಸಲ. ನಾವೀಗ ಮಾರ್ನಿಂಗ್ ಎದ್ದು ಕಾಫಿ ಕುಡಿದು ಸ್ನ್ಯಾಕ್ಸ್ ತಿಂದು ಇವಾಗ ನಾವು ಒಂದು ಚಿಕ್ಕ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಒಂದು 6 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಹೇಗಿದೆ ಎಲ್ಲ ಅಂತ. ಸೊ ಹೀಗಿದೆ. ಆಲ್ರೆಡಿ ಆಗಲೇ ಅವರು ಅಷ್ಟು ದೂರ ಹೋಗಿದ್ದಾರೆ, ನಾವಿನ್ನೂ ಇಲ್ಲೇ ಇದ್ದೀವಿ. ಸೊ ನೋಡೋಣ ಮುಂದೆ ಹೇಗಿದೆ, ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಆಲ್ರೆಡಿ 2 ಕಿಲೋಮೀಟರ್ಸ್ ಬಂದಿದ್ದೀವಿ. ನೋಡಿ, ವ್ಯೂ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಟಾಪಿಂದ. ಈಗ ತಾನೇ ಸನ್ರೈಸ್ ಆಗ್ತಾಯಿದೆ. ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಫೈನಲಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡಿದ್ದೀವಿ. ಫೈನಲ್ ವ್ಯೂಸ್ ಇದಾಗಿದೆ. Final view points. ಈಗ ನೋಡ್ತಾ ಇದ್ದೀರಲ್ಲ, ಇದು ಹೋಟೆಲ್ ಬಂದು ಹೀಗಿದೆ. ಮೈ ಬ್ರೋ. Hi guys. ಅಂತ My bro. ಇಲ್ಲಿ ಹೋಟೆಲ್ ಒಳಗಡೆ ಕೂತ್ಕೊಂಡ್ರೆ ಈ ಥರ ವ್ಯೂಸ್ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಯಾವ ರೆಸಾರ್ಟಿಗೆ ಬರಬೇಕು ಅಂತ ಅಂದರೆ ಇಲ್ಲಿಗೆ ಬಂದು ಒಂದ್ಸಲ ಭೇಟಿ ನೀಡಿ. ಇದು ಒಂದು ಗೇಮ್ ಫ್ರೆಂಡ್ಸ್. ಇದ್ರ ಮೇಲೆ ನಡ್ಕೊಂಡು ಹೋಗೋದು ಹಗ್ಗದ ಮೇಲೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹೊಸ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿತ್ತು. ಅಂದರೆ ನಾವು ದೂರದಲ್ಲಿ ನೋಡಿದಾಗ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಗೋದಿಲ್ಲ, ಎಷ್ಟು ಈಸಿ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಆದರೆ ಇಲ್ಲಿ ನಾವಾಗೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಅದು ನಾವು ಒಂದನ್ನು ಬಿಡ್ದಂಗೆ ಎಲ್ಲ ಮಾಡಿದ್ದೀವಿ. ಸೊ ಇದೊಂದು. ನೆಕ್ಸ್ಟ್ ಇನ್ನೊಂದು ಬಂದು ಇದು ಜಿಪ್ ಲೈನರು. ಇದು ತುಂಬ ಬ್ಯೂಟಿಫುಲ್ ಆಗಿತ್ತು. ಎಲ್ಲ ಫಸ್ಟ್ ಟೈಮ್ ಇಲ್ಲಿ ನಾವು ಮಾಡಿದ್ದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ. ತುಂಬ ಇನ್ನೂ ತುಂಬ ಗೇಮ್ಸ್ಗಳಿದೆ, ಬಟ್ ಅಲ್ಲ ತುಂಬ ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಸೊ ಸದ್ಯಕ್ಕೆ ಇವೆರಡೇ ಆಗಿದ್ದು. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ರೆಸಾರ್ಟ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಫೋಟೋಸ್ಗಳು ಅಲ್ಲಿ ತಗೊಂಡಂತಹ ಒಂದಷ್ಟು ಫೋಟೋಶೂಟ್ಗಳನ್ನ ಮಾಡಿಸಿದೆ. ಸೊ ಅಲ್ಲಿ ತಗೊಂಡಂತಹ ಬ್ಯೂಟಿಫುಲ್ ಫೋಟೋಸ್ಗಳು ನನ್ನ ಮೋಸ್ಟ್ ಫೇವ್ರೆಟ್ ಫೋಟೋ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ವ್ಯೂಸು, ಪ್ರಕೃತಿ, ನೇಚರ್ ಎಲ್ಲ ಸೇರಿ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಅಂತೂ. ಸೊ ಹೀಗಾಗಿತ್ತು ನನ್ನ ರೆಸಾರ್ಟ್. ತುಂಬ ಶಾರ್ಟಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ತುಂಬ ಡೀಟೇಲಾಗಿ ನೆಕ್ಸ್ಟ್ ಯಾವ ರೆಸಾರ್ಟು ಏನು ಅಂತ ಡೀಟೇಲಾಗಿ ನಾನು ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.